ಜಿಲ್ಲೆಯ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮಹತ್ವದ ನೆರವು ನೀಡಿದೆ. ನಿವೇಶನ ಮೊತ್ತದಲ್ಲಿ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಿರುವುದಕ್ಕೆ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದಿಗೂಡ ಮತ್ತು ಎಚ್ಬಿ ಮೋಹನ್ ಹಾಗೂ ಇತರರು ಕೃತಜ್ಞತೆ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ 1936ರಲ್ಲಿ ಸ್ಥಾಪನೆಯಾದ ಈ ಸಂಘವು ಶಿಕ್ಷಣ ಮತ್ತು ವಸತಿ ಸೇವೆಯನ್ನು ಮುಖ್ಯ ಗುರಿಯಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದೆ. ದಿವಂಗತ ಎಂಆರ್ ಪುಟ್ಟಸ್ವಾಮಯ್ಯ ಅವರ ದಾನದಿಂದ ಶಂಕರಮಠ ರಸ್ತೆಯಲ್ಲಿ ವಿದ್ಯಾರ್ಥಿ ನಿಲಯ ಆರಂಭಗೊಂಡಿದ್ದು, ನಂತರ ದಿವಂಗತ ಎ ತಿಮ್ಮಪ್ಪಗೌಡರು ಸುಮಾರು 30 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಘದ ಮೂಲಸೌಕರ್ಯ ವಿಸ್ತರಣೆಗೆ ಕಾರಣರಾದರು. 2001ರಿಂದ ಅಧ್ಯಕ್ಷರಾಗಿರುವ ಜಿಎಲ್ ಮುದ್ದೇಗೌಡರ ನೇತೃತ್ವದಲ್ಲಿ ಸಂಘವು ಮಹತ್ವದ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದೆ. ರವೀಂದ್ರನಗರ ಹಾಗೂ ಬಿಎಂ ರಸ್ತೆಯಲ್ಲಿ ಹೆಣ್ಣು ಮಕ್ಕಳಿಗೆ 900ಕ್ಕೂ ಹೆಚ್ಚು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸತ್ಯಮಂಗಲ ಬಡಾವಣೆಯಲ್ಲಿ 150 ಗಂಡು ಮಕ್ಕಳಿಗೆ ವಸತಿ ನಿಲಯ ನಿರ್ಮಿಸಲಾಗಿದೆ. 36ರಲ್ಲಿ ಅದನ್ನು ಪ್ರಾರಂಭ ಮಾಡಿದವರು ಎಚ್.ಬಿ. ಗುಂಡಪ್ಪಗೌಡರು. ಅವ್ರಿಗೆ ನೆರವಾದ ನಿಂತವರು ಪುಟ್ಟಸ್ವಾಮಯ್ಯನವರು. ಇವತ್ತೇನಾದರೂ ಒಕ್ಕಲಿಗರ ಸಂಘದ ಬಿಲ್ಡಿಂಗ್ ಇದ್ದರೆ ನಾವು ಪುಟ್ಟಸ್ವಾಮಯ್ಯನವ್ರ ಹೆಸರನ್ನ ನೆನ್ಕೋಬೇಕು. ಅವರು ಆ ಬಿಲ್ಡಿಂಗ್ ಕೊಟ್ಟು ಆ ಜಾಗವನ್ನು ಕೊಟ್ಟಿದ್ದರಿಂದ ನಮ್ಮ ಸಮಾಜದವರು ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಸುಮಾರು 1936ರಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೆ. ಶ್ರೀಮಂತ ತಿಮ್ಮಪ್ಪಗೌಡರು ಸುಮಾರು 30 ವರ್ಷ ಅಧ್ಯಕ್ಷರಾಗಿದ್ದರು. ಅವರು ಹಾಸ್ಟೆಲ್ ಪ್ರಾರಂಭ ಮಾಡಿ ಸುಮಾರು ಜನ ಇವತ್ತಿನ IAS ಆಫೀಸರ್ಸು ಆಗಿದ್ದಾರೆ. ಸುಮಾರು ಜನ ಮಕ್ಕಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಒಬ್ಬೊಬ್ಬರ ಮನೆಯಲ್ಲಿ. ನಾನು ಕಣ್ಣಾರೆ ನೋಡಿದ್ದೀನಿ, ನನ್ನ ಸ್ನೇಹಿತರೆಲ್ಲರೂ ಇದ್ದಾರೆ. ಹೀಗೆ ಆಗಿದ್ದನ್ನು 2000 ಇಸ್ವಿನಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ನನಗೆ ಯಾವಾಗಲೂ ಒಲವು ಒಂದು ಶಕ್ತಿಯನ್ನು ಈ ಸಂಘ ಪಡ್ಕೊಂಡಿದೆ. ಈ ಒಂದು ಸಂಘಕ್ಕೆ ನಮಗೆ ದೊಡ್ಡ ಶಕ್ತಿ ಇದ್ದರೆ ನಮ್ಮ GL ಮುದ್ದೇಗೌಡರವರು. ಅವರ ಒಂದು ಚೈತನ್ಯ, ಅವರ ಒಂದು ನಿರ್ಧಾರಗಳು ನಿಜವಾಗ್ಲೂ ನಮಗೊಂದು ರೀತಿ ಸ್ಫೂರ್ತಿಯಾಗಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಕಂಕಣಬದ್ಧರಾಗಿ ನಾವು ನಿಂತಿದ್ದೇವೆ. ಆ ಒಂದು ದೃಷ್ಟಿಯಿಂದ ಇವತ್ತು ಸುಮಾರು 1000 ಜನ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಊಟ ಮತ್ತು ವಸತಿ ವ್ಯವಸ್ಥೆ ಜೊತೆಗೆ ಸುಮಾರು 400ರಿಂದ 500 ಜನ ವಿದ್ಯಾರ್ಥಿಗಳಿಗೆ ನಾವು ಅರ್ಧ ಚಾರ್ಜ್ ತೆಗೆದುಕೊಂಡು ಅವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆಗಳನ್ನು ನಾವು ಕೊಡ್ತಾಯಿದ್ದೀವಿ. ಅದೇ ರೀತಿ ಈ ಒಂದು ಸಂಘ ಬೆಳೆದ ಒಂದು ದಾರಿನ ಅಧ್ಯಕ್ಷರೀಗ ನಿಮಗೆ ವಿವರವಾಗಿ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಏನು ನಮ್ಮ ಸಮುದಾಯದ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತ ತೀರ್ಮಾನ ಆದಾಗ ಇವತ್ತಿನಲ್ಲಿ ಸಾಕಷ್ಟು ಸಂಘದ ಪದಾಧಿಕಾರಿಗಳಾದ ಆರ್ ಅನಂತಕುಮಾರ್, ಗಣೇಶ್, ಲಕ್ಷ್ಮಣ್, ಅಪ್ಪೇಗೌಡ ಇನ್ನಿತರರು ಹಾಜರಿದ್ದರು.